Hello students, welcome to my e-learning class. In this video I am explaining about output or single costing. In my previous video I discussed about the syllabus of Rani Chennamma University of costing techniques and methods. That means in this subject you are going to learn about some of the methods of costing and technique to control the cost. So first method of ascertaining the cost is output costing or single costing. So output costing is the method of costing. It is applied where the production is uniform. Uniform means ಒಂದ ಟೈಪದ್ದು ಐತಿ ಅಂತ ಹೇಳಿ ಹೇಳ್ತೇವೆ ನಾವು ಅಲ್ಲಿ. ಓಕೆ, ಪ್ರೊಡಕ್ಷನ್ ಏನೈತಲ್ಲ ಅದು ಒಂದ ಟೈಪದ್ದು ಇರತ್ತಾ, ಅದಕ್ಕೆ ನಾವು ಯೂನಿಫಾರ್ಮ್ ಅಂತ ಹೇಳಾಗತ್ತತಿ. ಅಂದ್ರೆ ಎಲೆಕ್ಟ್ರಾನಿಕ್ ಗೂಡ್ಸ್ ಪ್ರೊಡ್ಯೂಸ್ ಮಾಡಾಕತ್ತೀರಿ ಎಲೆಕ್ಟ್ರಾನಿಕ್ ಗೂಡ್ಸ್, ಟೂ ವೀಲರ್ಸ್ ಮಾಡಾಕತ್ತೀರಿ ಟೂ ವೀಲರ್ಸ್, ಅದರ್ವೈಸ್ ಕಾರ್ ಪ್ರೊಡಕ್ಷನ್ ಐತಿ ಅಂದ್ರೆ ಕಾರ್. ಐಡೆಂಟಿಕಲ್ ಪ್ರೊಡಕ್ಷನ್ ಯೂನಿಫಾರ್ಮ್ ಪ್ರೊಡಕ್ಷನ್ ಅಂತ ಹೇಳಿ ಹೇಳ್ತೇವೆ ನಾವು ಅಲ್ಲಿ. ಓಕೆ, ಅಂಡರ್ ಔಟ್ಪುಟ್ ಕಾಸ್ಟಿಂಗ್ ಪ್ರೊಡಕ್ಷನ್ ಯೂನಿಟ್ಸ್ ಆರ್ ಐಡೆಂಟಿಕಲ್. ಒಂದು ಟೈಪದು ಪ್ರಾಡಕ್ಟ್ ಅದಾವ ಅಂತ ಹೇಳಿ ಹೇಳ್ತೀವಿ. ಇಟ್ ಈಸ್ ಅಪ್ಲೈಡ್ ಟು ಮೈನ್ ಕ್ವಾರೀಸ್, ಸಿಮೆಂಟ್ ವರ್ಕ್ಸ್, ಸ್ಪಿನ್ನಿಂಗ್ ಮಿಲ್, ಫ್ಲೋರ್ ಮಿಲ್, ಶುಗರ್ ಇಂಡಸ್ಟ್ರಿ, ಸ್ಟೀಲ್ ಇಂಡಸ್ಟ್ರಿ, ಟೆಕ್ಸ್ಟೈಲ್ ಇಂಡಸ್ಟ್ರಿ ಎಕ್ಸೆಟ್ರಾ. ಅಂದ್ರೆ ಔಟ್ಪುಟ್ ಕಾಸ್ಟಿಂಗ್ ಏನೈತಲ್ಲ ಇದನ್ನು ಮೈನ್ ಕ್ವಾರೀಸ್, ಸಿಮೆಂಟ್ ವರ್ಕ್ಸ್, ಸ್ಪಿನ್ನಿಂಗ್ ಮಿಲ್ ಮತ್ತು ಫ್ಲೋರ್ ಮಿಲ್, ಶುಗರ್ ಇಂಡಸ್ಟ್ರೀಸ್ ಅಂದರೆ ಎಲ್ಲಿ ಪ್ರೊಡಕ್ಷನ್ ಐಡೆಂಟಿಕಲ್ ಐತಿ ಒಂದು ಟೈಪದ್ದು ಐತಿ ಅಲ್ಲೇ According to Thorold Welton, unit of output costing is a method of costing. It is a method ಅಂತ ಹೇಳ್ತೇವೆ. ಯೂನಿಟ್ ಆರ್ ಔಟ್ಪುಟ್ ಕಾಸ್ಟಿಂಗ್ ಏನೈತಲ್ಲ ಮೆಥಡ್ ಅಂತ ಹೇಳ್ತೇವೆ ಆಫ್ ಕಾಸ್ಟಿಂಗ್ ಬೈ ದ ಯೂನಿಟ್ಸ್ ಆಫ್ ಪ್ರೊಡಕ್ಷನ್ ವೇರ್ manufacture is continuous and the units are identical or can upon can be made by meaning is applied. ಎಲ್ಲಿ ಅಪ್ಲೈ ಮಾಡ್ತಾರೆ ಇದನ್ನು ಔಟ್ಪುಟ್ ಕಾಸ್ಟಿಂಗ್ ವೇರ್ ಇಟ್ ಈಸ್ ಯೂಸ್ಡ್. ಇಲ್ಲಿ ಎರಡು ಕಾಲಮ್ ಮಾಡೇನಿ, ಒಂದು ಇಂಡಸ್ಟ್ರಿ ಐತಿ, ಇನ್ನೊಂದು ಯೂನಿಟ್ ಆಫ್ ಕಾಸ್ಟ್ ಅಂತ ಹೇಳ್ತೇವೆ. ಯೂನಿಟ್ ಆಫ್ ಕಾಸ್ಟ್ ಅಂತಂದರೆ ಯಾವ್ದಾರ ಗೂಡ್ಸನ್ನು ನೀವು ಖರೀದಿ ಮಾಡಾಕತ್ತೀರಿ ಅಂತಂದ್ರೆ ಅದನ್ನು ಪರ್ಟಿಕ್ಯುಲರ್ ಮೆಜರ್ಮೆಂಟಿಗೆ ಕೊಡ್ತೀರಿ ನೀವು ಅಲ್ಲೇ. ಓಕೆ, ಈಗ ಅರಿವಿ ಖರೀದಿಗೆ ಹೋಗಿರಿ ಅಂದ್ರೆ ಮೀಟ್ರ್ ಮೇಲೆ ತೊಗೊಳಾಕತ್ತೀರಿ, ರೈಟ್? ಹಂಗೆ ಜೋಳ ಗೋಧಿ ತೊಗೊಂಡಾಕ ಹೋಗಿರಿ ಅಂತಂದ್ರೆ ಅಲ್ಲೇ ಕೆ ಜಿ ಮೇಲೆ ತೊಗೊತೀರಿ. ಓಕೆ, ಇಲ್ಲೇ ಮೀಟರ, ಅರ್ಬಿ ಕ್ಲೋತ್ ಇತ್ತು ಅಂತಂದ್ರೆ ಮೀಟರ, ಆಮೇಲೆ ಜೋವರ ಗೋಧಿ ಅದು ಇತ್ತು ಅಂತಂದ್ರೆ ಕೆ ಜಿ, ಹಾಲಿತ್ತು ಅಂತಂದ್ರೆ ಲೀಟರ. ಇದನ್ನೇನಂತೇವಿ ಕೆ ಜಿ, ಮೀಟರ, ಲೀಟರ ಏನು ಹೇಳಾಗ್ತೇವಲ್ಲ ಇದು ಯೂನಿಟ್ ಆಫ್ ಕಾಸ್ಟ್ ಅಂತಂದ್ರೆ ಮೆಜರ್ಮೆಂಟದ್ದು ಒಂದು ವೇ ಅಂತ ಹೇಳಿ ಹೇಳಾಕತ್ತೇವೆ ನಾವಲ್ಲೇ. ಅದಕ್ಕೆ ಯೂನಿಟ್ ಆಫ್ ಕಾಸ್ಟ್ ಅಂತಂತಂದ್ರೆ ಏನು ಹೇಳಾಕತ್ತೇವೆ ನಾವಲ್ಲೇ ಮೆಜರ್ಮೆಂಟದ್ದು ವೇ ಅಂತ ಹೇಳ್ತೇವೆ. ಹಂಗಾದ್ರೆ ಇಂಡಸ್ಟ್ರಿ ಒಳಗೆ ಎಲ್ಲಿ ಯೂಸ್ ಮಾಡಾಕತ್ತಾರ, ಈಗ ಸಿಮೆಂಟ್ ಇಂಡಸ್ಟ್ರಿ ಒಳಗೆ ಟನ್ ಆಫ್ ಸಿಮೆಂಟ್ ಅಂತ ಹೇಳ್ತೇವೆ, ಶುಗರ್ ಮಿಲ್ ಒಳಗೆ ಟನ್ ಆಫ್ ಶುಗರ್ ಅಂತ ಹೇಳ್ತೇವೆ, ಬ್ರಿಕ್ ಮೇಕಿಂಗ್ ಒಳಗೆ ಟನ್ ಅಂತ ಹೇಳಂಗಿಲ್ಲ, 1000 ಬ್ರಿಕ್ಸ್, ಅದರ್ವೈಸ್ ಬಾಕ್ಸಸ್ ಮೇಲೆ ಹೋಗಾಕತ್ತತಿ, ಆಮೇಲೆ ಬ್ರಾಸ್ ಮೇಲೆ ಹೋಗಾಕತ್ತತಿ. ಟೆಕ್ಸ್ಟೈಲ್ ಮೀಟರ್ ಆಫ್ ಕ್ಲಾತ್ ಒಳಗೆ ಹೋಗತಿ, ಡೈರೀಸ್ ಗ್ಯಾಲನ್ ಆಫ್ ಮಿಲ್ಕ್ ಒಳಗೆ ಹೋಗಾಕತ್ತತಿ, ಲೈಮ್ ಕ್ಲೀನ್ಸ್ ಪರ್ ಟನ್ ಆಫ್ ಲೈನ್ ಮೇಲೆ ಹೊಂಟತಲ್ಲೇ. ಓಕೆ, ಇದನ್ನು ಯೂನಿಟ್ ಆಫ್ ಕಾಸ್ಟ್ ಅಂತ ಹೇಳಿ ಹೇಳ್ತೇವೆ. ಏನು ಮೆಜರ್ಮೆಂಟ್ ಮಾಡಾಕತ್ತೇವಲ್ಲ, ಈಗ ಟಿ ವಿ ನೆಕ್ಸ್ಟ್ ಟಿ ವಿ ಏನು ಹೇಳ್ತೇವೆ ಅಂತಂದ್ರೆ ಪರ್ ಪೀಸ್ ಅಂತ ಹೇಳ್ತೇವೆ, ಪರ್ ಕಾರ್ ಅಂತ ಹೇಳಾಕತ್ತೇವೆ. ಓಕೆ, ಅದನ್ನು ನಾವು ಯೂನಿಟ್ ಆಫ್ ಕಾಸ್ಟ್ ಅಂತ ಹೇಳ್ತೇವೆ. ಔಟ್ಪುಟ್ ಕಾಸ್ಟಿಂಗ್ದೊಳಗೆ ಯೂಸ್ ಮಾಡ್ತಕ್ಕಂಥ ಯೂನಿಟ್ ಕಾಸ್ಟ್ ಯಾವ್ಯಾವ ಅದಾವ, ಸಿಮೆಂಟ್ ಇಂಡಸ್ಟ್ರಿ ಒಳಗೆ ಟನ್ ಯೂಸ್ ಮಾಡಾಕತ್ತೇವೆ, ಶುಗರ್ ಮಿಲ್ ಒಳಗೆ ಟನ್ ಮಾಡಾಕತ್ತೇವೆ, ಬ್ರಿಕ್ ಮೇಕಿಂಗ್ ಒಳಗೆ 1000 ಬ್ರಿಕ್ಸ್,
ಆರ್ 10,000 ಬ್ರಿಕ್ಸ್ ಹಿಂಗೆ ಹೋಗ್ತತಿ. ಟೆಕ್ಸ್ಟೈಲ್ ಒಳಗೆ ಮೀಟ್ರ್ ಹೋಗ್ತತಿ, ಡೈರಿ ಒಳಗೆ ಗ್ಯಾಲನ್ ಆಫ್ ಮಿಲ್ಕ್ ಹೋಗ್ತತಿ, ಲೈಮ್ ಕ್ಲಿನ್ಸ್ ಒಳಗೆ ಪರ್ ಟನ್ ಆಫ್ ಲೈಮ್ ಹೊಂಟತಲ್ಲೇ. ದೆನ್ ವಾಟ್ ಆರ್ ದ ಆಬ್ಜೆಕ್ಟಿವ್ಸ್ ಆಫ್ ಔಟ್ಪುಟ್ ಕಾಸ್ಟಿಂಗ್ ಆರ್ ಸಿಂಗಲ್ ಕಾಸ್ಟಿಂಗ್? ಏನು ಆಬ್ಜೆಕ್ಟಿವ್ ಐತಿ ನಮ್ದೇನು ಕಾಸ್ಟಿಂಗ್ದ ಆಬ್ಜೆಕ್ಟಿವ್ ಅದಾವಲ್ಲ ಅದು ಆಬ್ಜೆಕ್ಟಿವ್ ಇಲ್ಲಿ ಬರಾಗತ್ತವ ಟು ಕಂಟ್ರೋಲ್ ದ ಕಾಸ್ಟ್. ಓಕೆ, ಇದ್ರ ಸಂಬಂಧ ನೀವು ನನ್ನ ಇಂಟ್ರೊಡಕ್ಟರಿ ಪಾರ್ಟ್ ಐತಲ್ಲ 5th ಸೆಮಿಂದ ಏನು ಎಲಿಮೆಂಟ್ಸ್ ಆಫ್ ಕಾಸ್ಟ್ ಅಂತ ಹೇಳಿ ಒಂದು ವಿಡಿಯೋ ಬಿಟ್ಟಿದ್ದೆ, ಅದರೊಳಗೆ ಆಬ್ಜೆಕ್ಟಿವ್ಸ್ ಇನ್ ಡೀಟೇಲ್ ಒಳಗೆ ನಾನು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ. ಪ್ಲೀಸ್ ಅದನ್ನು ವಾಚ್ ಮಾಡಿರಿ. ಟು ಫೈಂಡ್ ಔಟ್ ಟೋಟಲ್ ಕಾಸ್ಟ್ ಆ್ಯಂಡ್ ಕಾಸ್ಟ್ ಪರ್ ಯೂನಿಟ್ ಅಂತ ಹೇಳ್ತೇವೆ. ಆ್ಯಂಡ್ ಟು ಕ್ಲಾಸಿಫೈ ದ ಕಾಸ್ಟ್ ಟು ನೋ ಹೌ ಮಚ್ ಈಚ್ ಎಲಿಮೆಂಟ್ ಆಫ್ ಕಾಸ್ಟ್ ಕಂಟ್ರಿಬ್ಯೂಟ್ಸ್ ಟು ದ ಟೋಟಲ್ ಕಾಸ್ಟ್. ಟೋಟಲ್ ಕಾಸ್ಟಿಗೆ ಈಚ್ ಎಲಿಮೆಂಟ ಎಷ್ಟು ಕಾಂಟ್ರಿಬ್ಯೂಟ್ ಮಾಡಾಕತ್ತೈತಿ ಅದನ್ನು ನೋಡೋದು ಒಂದು ಆಬ್ಜೆಕ್ಟಿವ್ ಐತೆ ಅಂತ ಹೇಳ್ತೇವೆ. ಒಂದು ಟೋಟಲ್ ಕಾಸ್ಟ, ಒಂದು ಕಾಸ್ಟ್ ಪರ್ ಯೂನಿಟ, ಆಮೇಲೆ ಎಲಿಮೆಂಟ್ ವೈಸ್ ಕ್ಲಾಸಿಫಿಕೇಶನ್ ಆಫ್ ಕಾಸ್ಟ್ ಟು ನೋ ದ ಕಂಟ್ರಿಬ್ಯೂಷನ್ ಆಫ್ ಈಚ್ ಎಲಿಮೆಂಟ್ ಆಫ್ ಕಾಸ್ಟ್. ಆಮೇಲೆ ಟು ಕಂಟ್ರೋಲ್ ದ ಕಾಸ್ಟ್ ಅಂತ ಹೇಳ್ತೇವೆ. ಆಬ್ಜೆಕ್ಟಿವ್ ಹೇಳ್ತೇವೆ ಇರಬೇಕಾದ್ರೆ. ಕಾಸ್ಟ್ ಆಫ್ ಪ್ರೊಡಕ್ಷನ್ ಈಸ್ ನಥಿಂಗ್ ಬಟ್ ದ ಕಾಂಬಿನೇಷನ್ ಆಫ್ ಪ್ರೈಮ್ ಕಾಸ್ಟ್, ಫ್ಯಾಕ್ಟ್ರಿ ಓವರ್ಹೆಡ್, ಅಡ್ಮಿನಿಸ್ಟ್ರೇಟಿವ್ ಓವರ್ಹೆಡ್, ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ಹೆಡ್ ಅಂತ ಹೇಳಿ ಹೇಳ್ತೇವೆ. ಅಂದರೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ನೀವು ಕ್ಯಾಲ್ಕುಲೇಟ್ ಮಾಡ್ತಿರ್ಬೇಕಾದ್ರೆ ಪ್ರೈಮ್ ಕಾಸ್ಟ್ ಒಳಗೆ ಫ್ಯಾಕ್ಟ್ರಿ ಓವರ್ಹೆಡ್ ಆ್ಯಡ್ ಮಾಡಬೇಕು. ಅದೇ ಆ ಹೊತ್ನಾಗ ಏನೈತಿ ಅಂತಂದ್ರೆ ವರ್ಸ್ ಕಾಸ್ಟ್ ಬರಾಕತ್ತೈತಿ ನಿಮ್ಗೆ. ವರ್ಸ್ ಕಾಸ್ಟಿಗೆ ಅಡ್ಮಿನಿಸ್ಟ್ರೇಟಿವ್ ಓವರ್ಹೆಡ್ ಆ್ಯಡ್ ಮಾಡಿದ್ರಿ ಅಂತಂದ್ರೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಬರ್ತೈತಿ. ಕಾಸ್ಟ್ ಆಫ್ ಪ್ರೊಡಕ್ಷನ್ನಾಗ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ಹೆಡ್ ಮಾಡಿದ್ರೆ ಕಾಸ್ಟ್ ಆಫ್ ಸೇಲ್ಸ್ ಬರತ್ತಾ. ಅದನ್ನು ಕಾಸ್ಟ್ ಆಫ್ ಪ್ರೊಡಕ್ಷನ್ ಕ್ಯಾಲ್ಕುಲೇಷನ್ ಮಾಡೋಕೆ ವೇ ಅಂತ ಹೇಳ್ತೇವೆ ನಾವು ಅಲ್ಲೇ. ಆಮೇಲೆ ಕಾಸ್ಟ್ ಪರ್ ಯೂನಿಟ್ ಕ್ಯಾಲ್ಕುಲೇಷನ್ಕ್ಕೆ ಏನು ಮಾಡ್ತೇವೆ, ಟೋಟಲ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಈಸ್ ಡಿವೈಡೆಡ್ ಬೈ ನಂಬರ್ ಆಫ್ ಯೂನಿಟ್ಸ್ ಪ್ರೊಡ್ಯೂಸ್ಡ್ ಅಂತ ಹೇಳ್ತೇವೆ. ಕಾಸ್ಟ್ ಪರ್ ಯೂನಿಟ್ಗೆ ಟೋಟಲ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಬರುತ್ತಾ ಡಿವೈಡೆಡ್ ಬೈ ನಂಬರ್ ಆಫ್ ಯೂನಿಟ್ಸ್ ಪ್ರೊಡ್ಯೂಸ್ಡ್ ಅಂತ ಹೇಳ್ತೇವೆ. ಓಕೆ, ಸೊ ವಾಟ್ ಈಸ್ ದ ಫಾರ್ಮ್ಯಾಟ್ ಆಫ್ ಕಾಸ್ಟ್ ಶೀಟ್? ಕಾಸ್ಟ್ ಶೀಟ್ ಫಾರ್ಮ್ಯಾಟ್ that is direct per unit ಐತಿ. ಇದ್ರ ಟೋಟಲ್ಗೆ ಏನಂತೇವಿ ಅಂತಂದ್ರೆ ಪ್ರೈಮ್ ಕಾಸ್ಟ್ ಅಂತ ಹೇಳಿ ಹೇಳ್ತೇವೆ ನಾವು. ಏನು ಹೇಳ್ತೇವೆ? ಪ್ರೈಮ್ ಕಾಸ್ಟ್ ಅಂತ ಹೇಳಿ ಹೇಳ್ತೇವೆ. ಡೈರೆಕ್ಟ್ ಮಟೀರಿಯಲ್ ಬರೀತಿರ್ಬೇಕಾದ್ರೆ ನಾವು ಏನು ಮಾಡ್ತೇವೆ ಅಂತಂದ್ರೆ ಮಟೀರಿಯಲ್ ಅಷ್ಟೇ ಹೇಳಂಗಿಲ್ಲ. ಅಲ್ಲೇ ಇದು ಕಾಸ್ಟ್ ಶೀಟ್ ಐತಿ ನಿಮ್ದು. ಅಲ್ಲೇ ಓಪನಿಂಗ್ ಸ್ಟಾಕ್ ಆಫ್ ರಾ ಮಟೀರಿಯಲ್ ಅಂತೀನಿ, ಆ್ಯಡ್ ಪರ್ಚೇಜಸ್. ಓಕೆ, ಆ್ಯಡ್ ಪರ್ಚೇಜಸ್. ಈ ಟೋಟಲ್ ಒಳಗೆ ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮಟೀರಿಯಲ್ ಮಾಡ್ತೀರಿ. ಆ ಹೊತ್ನಾಗ ಮಟೀರಿಯಲ್ ಕನ್ಸ್ಯೂಮ್ಡ್ ಬರತ್ತಾ ಆ ಅಮೌಂಟನ್ನು ನಾವು ತೊಗೊಂಡಿರ್ತೀವಿ ಡೈರೆಕ್ಟ್ ಮಟೀರಿಯಲ್ ಒಳಗೆ. ಓಕೆ, ಆಮೇಲೆ ಪ್ರೈಮ್ ಕಾಸ್ಟ್ ಬಂದ ಆದಮೇಲೆ ಪ್ರೈಮ್ ಕಾಸ್ಟ್ಗೆ ಏನು ಬಂದಿರತ್ತಲ್ಲ ನಿಮಗಿಲ್ಲೇ ಅದರೊಳಗೆ ಆ್ಯಡ್ ಫ್ಯಾಕ್ಟ್ರಿ ಓವರ್ಹೆಡ್ ಅಂತ ಹೇಳಿ ಹೇಳ್ತೀರಿ. ಓಕೆ, ಫ್ಯಾಕ್ಟ್ರಿ ಓವರ್ಹೆಡ್ ಅಂತ ಹೇಳಿ ಹೇಳ್ತೀರಿ. ಸೊ ಟೋಟಲ್ ಬರತ್ತಾ ಅದನ್ನು ವರ್ಸ್ ಕಾಸ್ಟ್ ಅಂತ ಹೇಳಿ ಹೇಳ್ತೀರಿ. ವರ್ಸ್ ಕಾಸ್ಟ್ ಒಳಗೆ ಆ್ಯಡ್ ಓಪನಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ ಅಂತೀರಿ. ಸೊ ನೆಕ್ಸ್ಟ್ ಲೆಸ್ ಕ್ಲೋಸಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ ಅಂತ ಹೇಳ್ತೀರಿ. ಆ ಹೊತ್ನಾಗ ನಿಮಗೆ ನೆಟ್ ವರ್ಕ್ಸ್ ಕಾಸ್ಟ್ ಬರತ್ತಾ. ಓಕೆ, ಆ ವರ್ಕ್ಸ್ ಕಾಸ್ಟ್ ಒಳಗೆ ಆ್ಯಡ್ ಆಫೀಸ್ ಓವರ್ಹೆಡ್ ಅಂತ ಹೇಳಿ ಹೇಳ್ತೀರಿ. ಆಫೀಸ್ ಓವರ್ಹೆಡ್. At that time you will get cost of production, right? ಅದರೊಳಗೆ ಏನು ಮಾಡ್ತೀರಿ ಅಂದರೆ ಆ್ಯಡ್ ಓಪನಿಂಗ್ ಫಿನಿಶ್ಡ್ ಗೂಡ್ಸ್ ಮಾಡ್ತೀರಿ. ಅದರೊಳಗೆ ಕ್ಲೋಸಿಂಗ್ ಫಿನಿಶ್ಡ್ ಗೂಡ್ಸ್ ಲೆಸ್ ಮಾಡ್ತೀರಿ. ಓಕೆ,
ಆ ಬಂದಂಥ ಅಮೌಂಟ್ ಒಳಗೆ ಏನು ಮಾಡ್ತೀರಿ ಅಂತಂದ್ರೆ ಆ್ಯಡ್ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ ಅಂತ ಹೇಳ್ತೀರಿ. ಬಂದದ್ದ ಅಮೌಂಟನ್ನು ಕಾಸ್ಟ್ ಆಫ್ ಸೇಲ್ಸ್ ಅಂತ ಹೇಳಿ ಹೇಳ್ತೀರಿ. ಆ್ಯಡ್ ಪ್ರಾಫಿಟ್ next it is sales or selling price. It is the way of preparing the cost sheet. Okay, ಇದರೊಳಗೆ ಏನಾಗ್ತೈತಿ ಅಂತಂದ್ರೆ ಕೆಲವೊಂದಿಷ್ಟು ಅಮೌಂಟ್ಸನ್ನು ಕೊಟ್ಟಿರಂಗಿಲ್ಲ. ಈಗ ಅಡ್ಜಸ್ಟ್ಮೆಂಟ್ ಒಳಗೆ ನಾ ಹೇಳ್ತಿರ್ಬೇಕಾದ್ರೆ ಏನು ಹೇಳಿನಿ ಅಂತಂದ್ರೆ ಓಪನಿಂಗ್ ಫಿನಿಶ್ಡ್ ಗೂಡ್ಸ್ ಐತಿ, ಕ್ಲೋಸಿಂಗ್ ಫಿನಿಶ್ಡ್ ಗೂಡ್ಸ್ ಐತಿ ಅಂತ ಹೇಳಿದ್ನಿ. ಮಟೀರಿಯಲ್ ಕನ್ಸ್ಯೂಮ್ಡ್ ಅಂತ ಹೇಳಿದೆ. ಮಟೀರಿಯಲ್ ಕನ್ಸ್ಯೂಮ್ಡ್ ಅಂತೂ ಫಾರ್ಮುಲಾ ಹೇಳಿಬಿಟ್ಟೆ ನಾನು ನಿಮಗಲ್ಲೇ. ಓಕೆ, ಆದರೆ ಕೆಲವೊಂದಿಷ್ಟು ಏನೈತಿ ಅಂತಂದ್ರೆ ಡೈರೆಕ್ಟಾಗಿ ತೊಗೊಂಡು ಅವನ್ನ ಹೆಂಗೆ ಕ್ಯಾಲ್ಕುಲೇಷನ್ ಮಾಡ್ತೀವಿ ಅನ್ನೋದಕ್ಕೆ ಇಲ್ಲೇ ನೋಡೋಣ ಅಂತ ಫೈಂಡಿಂಗ್ ಔಟ್ ದ ಮಿಸ್ಸಿಂಗ್ ಐಟಮ್ಸ್ ಅಂತ ಹೇಳಿ ಹೇಳ್ತೇವೆ. ಫೈಂಡಿಂಗ್ ಔಟ್ ದ ಮಿಸ್ಸಿಂಗ್ ಐಟಮ್ಸ್ ಅದರೊಳಗೆ ಫಸ್ಟಿಗೆ ಏನೈತಿ ಅಂದ್ರೆ ಫೈಂಡಿಂಗ್ ಔಟ್ ದ ಸೇಲ್ಸ್ ಹೆಂಗೆ ಕ್ಯಾಲ್ಕುಲೇಷನ್ ಮಾಡ್ತೀರಿ. ಅದರೊಳಗೆ ಸೇಲ್ಸ್ ಮಾಡ್ತಿರ್ಬೇಕಾದ್ರೆ ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ ತೊಗೊರಿ. ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ ತೊಗೊಳ್ಳೋದೈತೆ ಫಸ್ಟಿಗೆ. ಅದರೊಳಗೆ ನಂಬರ್ ಆಫ್ ಯೂನಿಟ್ಸ್ ಪ್ರೊಡ್ಯೂಸ್ನ ಆ್ಯಡ್ ಮಾಡೋದು, ಟೋಟಲ್ ಮಾಡಿರಿ. ಅದರೊಳಗೆ ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ ಡಿಡಕ್ಟ್ ಮಾಡಿರಿ. ಯು ವಿಲ್ ಗೆಟ್ ದ ನಂಬರ್ ಆಫ್ ಯೂನಿಟ್ಸ್ ಸೋಲ್ಡ್. ನಂಬರ್ ಆಫ್ ಯೂನಿಟ್ಸ್ ಸೋಲ್ಡ್ ಹೆಂಗೆ ಮಾಡ್ತೀರಿ ಅಂದ್ರೆ ಓಪನಿಂಗ್ ಫಿನಿಶ್ ಸ್ಟಾಕ್ ಒಳಗೆ ಯೂನಿಟ್ಸ್ ಪ್ರೊಡ್ಯೂಸ್ಡ್ ಆ್ಯಡ್ ಮಾಡ್ತೀರಿ. ಅದರೊಳಗೆ ಕ್ಲೋಸಿಂಗ್ ಡಿಡಕ್ಟ್ ಮಾಡಿದ್ರಿ ಅಂದ್ರೆ ನಂಬರ್ ಆಫ್ ಯೂನಿಟ್ಸ್ ಸೋಲ್ಡ್ ಬರತ್ತಾ. ಓಕೆ, ಹಂಗೆ ಎರಡನೇದ್ದು ಫಿನಿಶ್ಡ್ ಗೂಡ್ಸ್. ಈಗ ಕ್ಲೋಸಿಂಗ್ ಸ್ಟಾಕಾಗಿ ಕೊಟ್ಟಿಲ್ಲ ನಿಮಗೆ, ಹೆಂಗೆ ಕ್ಯಾಲ್ಕುಲೇಷನ್ ಮಾಡ್ತೀರಿ? ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ ಒಳಗೆ ನಂಬರ್ ಆಫ್ ಯೂನಿಟ್ಸ್ ಪ್ರೊಡ್ಯೂಸ್ಡ್ ಆ್ಯಡ್ ಮಾಡ್ತೀರಿ. ಅದ್ರ ಟೋಟಲ್ ಒಳಗೆ ನಂಬರ್ ಆಫ್ ಯೂನಿಟ್ಸ್ ಸೋಲ್ಡ್ ಲೆಸ್ ಮಾಡ್ತೀರಿ. ಅಂದ್ರೆ ಆಗಳಿದೇನು ಅಮೌಂಟ್ ಇತ್ತಲ್ಲ, ಆಗಳ ಏನು ಮಾಡಿದ್ರಿ ಅಂತಂದ್ರೆ ಫಿನಿಶ್ಡ್ ಗೂಡ್ಸಲ್ಲಿ ಲೆಸ್ ಮಾಡಿದ್ರಿ, ಆವತ್ತಿನಾಗ ಯೂನಿಟ್ಸ್ ಸೋಲ್ಡ್ ಬಂದಿತ್ತು. ಈಗೇನು ಮಾಡಾಕ್ತೀರಿ? ಸೋಲ್ಡನ್ನು ಲೆಸ್ ಮಾಡಾಕತ್ತೀರಿ, ಆವತ್ತಿನಾಗ ನಿಮಗೆ ಫಿನಿಶ್ಡ್ ಗೂಡ್ಸ್ ಬರಾಕತ್ತದ. ಓಕೆ, ನೆಕ್ಸ್ಟ್ ಒನ್ ಫೈಂಡಿಂಗ್ ಔಟ್ ದ ನಂಬರ್ ಆಫ್ ಯೂನಿಟ್ಸ್ ಪ್ರೊಡ್ಯೂಸ್ಡ್. ಈಗ ನಂಬರ್ ಆಫ್ ಯೂನಿಟ್ಸ್ ಪ್ರೊಡ್ಯೂಸ್ಡ್ ಅನ್ನೋ ಗೊತ್ತಿಲ್ಲ ನಿಮಗೆ, ಆ ಹೊತ್ತಿನಾಗ ಏನು ಮಾಡ್ತೀರಿ? ರಿವರ್ಸ್ ಹೋಗಾಗತ್ತೇವೆ. ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ ತೊಗೋತೀರಿ, ನಂಬರ್ ಆಫ್ ಯೂನಿಟ್ಸ್ ಸೋಲ್ಡ್ ಆ್ಯಡ್ ಮಾಡ್ತೀರಿ, ಆ ಟೋಟಲ್ ಒಳಗೆ ಓಪನಿಂಗ್ ಸ್ಟಾಕ್ ಲೆಸ್ ಮಾಡ್ತೀರಿ, ನಂಬರ್ ಆಫ್ ಯೂನಿಟ್ಸ್ ಪ್ರೊಡ್ಯೂಸ್ಡ್ ಬರಾಕತ್ತೈತೆ ನಿಮಗೆ. ಓಕೆ, ಇಟ್ ಈಸ್ ದ ವೇ ಟು ಫೈಂಡ್ ಔಟ್ ದ ಮಿಸ್ಸಿಂಗ್ ಅಮೌಂಟ್. ಹೋಪ್ you liked my video. Please like, share, subscribe for further updates or videos on costing techniques and methods, unit costing or output costing. In my next video I will upload problem on output costing. Thank you.